ಬಸ್ ಪಲ್ಟಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು 53 ಜನ ಗಾಯಗೊಂಡಿದ್ದಾರೆ. ಇಂಥದ್ದೊಂದು ಘಟನೆ ಐಮಂಗಲ ಬಳಿಯ ನಡೆದಿದೆ. ಬಸ್ ಪಲ್ಟಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವು, 53 ಜನ ಗಂಭೀರವಾಗಿ ಗಾಯ. ಬಸ್ನಲ್ಲಿದ್ದ 53 ಜನರಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವು. ಐಮಂಗಲ ಬಳಿ ಖಾಸಗಿ ಬಸ್ ಪಲ್ಟಿಯಾದಂತಹ ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ಈ ಘಟನೆ ನಡೆದಿರುವಂಥದ್ದು. ರಸ್ತೆಯ ಎಡಭಾಗದ ತಗ್ಗಿಗೆ ಖಾಸಗಿ ಬಸ್ ಬಿದ್ದಿದೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಿದ್ದ ಐಲ್ಯಾಂಡ್ ಬಸ್ ಇದಾಗಿದ್ದು ಏಕಾಏಕಿಯಾಗಿ ಬಸ್ ಉರುಳಿ ಬಿದ್ದಿದೆ. ಹಲವರು ಸ್ಥಿತಿ ಗಂಭೀರವಾಗಿದೆ. ನೋಡಿ, ಬಸ್ ಪಲ್ಟಿಯಾಗಿ 53 ಜನ ಆ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. 53 ಜನರಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತಹ ಗಾಯಾಳುಗಳನ್ನು ತಕ್ಷಣ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಬಳಿಯಲ್ಲಿ ಈ ಒಂದು ರಸ್ತೆಯ ಎಡಭಾಗದ ತಗ್ಗಿಗೆ ಖಾಸಗಿ ಬಸ್ ಬಿದ್ದಿರುವಂಥದ್ದು. ಪ್ರೈವೇಟ್ ಬಸ್ ಬೆಂಗಳೂರಿಂದ ಗೋವಾಕ್ಕೆ ತೆರಳ್ತಾ ಇತ್ತು. ಐಲ್ಯಾಂಡ್ ಬಸ್ ಅಂತ ಗುರುತಿಸಲಾಗಿದೆ. ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಬಸ್ ಉರುಳಿ ಬಿದ್ದಿದೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಹಾಗೆ ಕಾರ್ಯಾಚರಣೆ ಮಾಡುವಂತಹ ಸಿಬ್ಬಂದಿಗಳು ಕೂಡ ಆಗಮಿಸಿರುವಂಥದ್ದು. ಬಸ್ ಎತ್ತುವಂತಹ ಕಾರ್ಯಾಚರಣೆಯಲ್ಲೂ ಕೂಡ ಆರಂಭಿಸಲಾಗಿದೆ. ವೀಕ್ಷಕರೇ, ನೀವು ಕೂಡ ಗಮನಿಸಬಹುದಾಗಿದೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳ್ತಾ ಇದ್ದಂತಹ ಐಲ್ಯಾಂಡ್ ಬಸ್ ಇದ್ದಕ್ಕಿದ್ದ ಹಾಗೆ ತಗ್ಗಿಗೆ ಬಿದ್ದು ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಬಸ್ನಲ್ಲಿ 53 ಜನ ಪ್ರಯಾಣಿಕರಿದ್ದರು, ಡ್ರೈವರ್ ಮತ್ತು ಸಿಬ್ಬಂದಿ ಸೇರಿದಂತೆ ಎನ್ನುವಂತಹ ಮಾಹಿತಿ ಕೂಡ ಗೊತ್ತಾಗಿದೆ. ಅದರ ಜೊತೆಗೆ 53 ಜನರಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನುಳಿದ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಗಾಯಾಳುಗಳನ್ನು ತಕ್ಷಣ ಅಲ್ಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಹಾಗೆ ಚಿಕಿತ್ಸೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಅವರ ಸಂಬಂಧಿಕರಿಗೂ ಕೂಡ ಈಗಾಗಲೇ ವಿಷಯವನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.